ಇನ್ನು ಸ್ಟಾರ್ಟ್ ಮಾಡಿಲ್ಲ. ಅನುಷಾ, ರೋಹಿಣಿ, ರೇವತಿ, ಶಿಲ್ಪ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸೌಮ್ಯ. ಸೊ ನಾನು ಇವತ್ತು ಹೋಗ್ತಾ ಇರೋದು ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ನಾನು ನನ್ನ ಕೊಲೀಗ್ ಕಮ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು, ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಸೊ ಎಷ್ಟು ಮಜಾ ಮಾಡ್ತೀವಿ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರು ನನ್ನ ಬ್ಲಾಗ್ಗೆ ಅಥವಾ ನನ್ನ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಬಂದಿದ್ದೀವಿ ಬನ್ನರ್ಘಟ್ಟ ಬಯಾಲಜಿಕಲ್ ಪಾರ್ಕ್. ಚೆನ್ನಾಗಿ ಕಾಣಿಸ್ತಿದ್ಯಾ? Anu, how excited are you, Anu? She's not even turning. How excited are you? Hi guys, so how excited are you? How excited are you? Very much. Very much. Rating. Very much. ರೇವತಿ, ರೋಹಿಣಿ. ಸೊ ನಾನು ಇವಳ ಹೆಸರು ಯಾವಾಗ್ಲೂ ಕನ್ಫ್ಯೂಸ್ ಮಾಡ್ಕೋತಾ ಇರ್ತೀನಿ. ಸೊ ಇವತ್ತು ರೋಹಿಣಿಗೆ ಕೇಳೋಣ, ಹೌ ಎಕ್ಸೈಟೆಡ್ ಆರ್ ಯು? I'm so excited. ಎಲ್ಲ ಒಂದೇ ಆನ್ಸರ್ ಕೊಡ್ಬ, ಯು ಗಿವಿಂಗ್ ಸೇಮ್ ಆನ್ಸರ್ಸ್. ಸೊ ಓಕೆ, ವಾಟ್ ಇಂಟ್ರೆಸ್ಟ್ ಯು ಹ್ಯಾವ್, ಲೈಕ್ ವಿಚ್ ಅನಿಮಲ್ ಯು ವಾಂಟ್ ಟು ಸಿ? ಆನೆ ನೋಡಿ. ಚಂದ ಇತ್ತು ಆನೆ. ಇದು ಬಂದು ಡಿಯರ್ ಎಷ್ಟು ಚೆನ್ನಾಗಿದಾವಲ್ಲ, ಸ್ಪಾಟೆಡ್ ಡಿಯರ್. ನೈಸ್, ಸೋ ಕ್ಯೂಟ್. ಆ ಕಡೆ ಬಂದ್ಬಿಟ್ಟಿದಾವೆ, ಬಟ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸ್ಮಾಲ್ ಎಲಿಫೆಂಟ್ಸ್ ಆರ್ ಸೋ ಕ್ಯೂಟ್. ಐ ಆಮ್ ಸೋ ಎಕ್ಸೈಟೆಡ್. ನೋಡೋಣ ಏನ್ ಸಿಗುತ್ತೆ ಮುಂದೆ. ಡ್ರೈವರ್ ತುಂಬಾ ಬೈತಾ ಇದಾರೆ ನಮಗೆ, ನಾವು ತುಂಬಾ ಕಿರ್ಸ್ತಾ ಇದೀವಿ ಅಂತ. ಅದೇನಾರ ತಿರುಗ್ಬಿಟ್ಟು ಬಂದ್ಬಿಟ್ರೆ ಅಷ್ಟೇ, ಅನು ಒಂದಿನದ ಊಟ ಹಾಕ್ಬಿಡ್ತೀವಿ ಅಷ್ಟೇ. ಹೆಂಗ್ ಸಖತ್ತಾಗಿ ಮಲ್ಗಿದೆ. ನಿಜ ಅಷ್ಟು ಎಕ್ಸೈಟ್ ಆಗ್ತಿದೆ ಗೊತ್ತಾ ಗೈಸ್, ನೀವು ಒಂದ್ಸತಿ ಬರ್ಬೇಕು, ಅದ್ರ ಫುಲ್ ಬಾಡಿ ತೋರಿಸ್ತಿದೆ. ಲಯನ್ ನೋಡಿ, ಗತ್ತು ನೋಡಿ ಒಂದು ಹೆಂಗ್ ನೋಡ್ತಾ ಇದ್ದೀನಿ. ಝೂಮ್ ಇಟ್ ನಾ ತೇಜ, ಝೂಮ್ ಇಟ್ ಲಿಟಲ್. ಎಷ್ಟು ಚಂದ ಇದೆ. Can you come closer? ಸ್ವಲ್ಪನಾದ್ರೂ ಕಾಣ್ತಿದ್ಯಾ? ಗೈಸ್ ಎಷ್ಟು ಕಷ್ಟ ಪಡ್ತಿದೀವಿ ಗೊತ್ತಾ ನಾವು.
ಲಯನ್ ವೈಟ್ ಟೈಗರ್. ಯಾ ಫೈನಲಿ ನನ್ಗೊಂದು ಒಳ್ಳೆ ವ್ಲಾಗ್ ಬಂತು. ಹಾಯ್ ವಾವ್ ಸೋ ಕ್ಯೂಟ್. ಸನ್ ಕಿಸ್ಟ್ ವೈಟ್ ಟೈಗರ್ ಅಲ್ವಾ? ಅಯ್ಯೋ ಯಾ ನಾವು ಮರ್ತೇ ಬಿಟ್ಟಿದ್ವಿ. ವಾವ್ ವಾವ್ ವಾವ್. ಯಾ ಇಲ್ಲಿ ನೋಡು. ಸೊ ನಾವು ಬನ್ನರ್ಘಟ್ಟ ಫುಲ್ ಸಫಾರಿ ರೈಡ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಬಟರ್ಫ್ಲೈ ಪಾರ್ಕ್ಗೆ ಎಂಟ್ರಿ ಆಗ್ತಿದ್ದೀವಿ. ಸೊ ಅಲ್ಲಿ ಯಾವ್ಯಾವ ಚಿನ್ನ ಚಿನ್ನ ಬಟರ್ಫ್ಲೈಸ್ ಇರ್ತವೆ ಅಂತ ತೋರಿಸ್ತೀನಿ. ಆಲ್ರೆಡಿ ಬಟರ್ಫ್ಲೈಸ್ ಓಡಾಡ್ತಿದ್ದಾವೆ. ಬಟರ್ಫ್ಲೈ ಪಾರ್ಕ್. ಇದೇನೇ ಒಳ್ಳೆ ಬಟರ್ಫ್ಲೈ ತರ ಇಲ್ಲ, ಈಗ ತರ ಇದೆ. ಏನೋ ಒಂದು ಮಾನ್ಸ್ಟರ್ ತರ ಮಾಡಿದೆ ಅಲ್ವಾ? ಹೋಗೋನು ನಿಂತ್ಕೊ, ಬ್ಲಾಕ್ ಮಾಡ್ತಾ ಇದ್ದೀನಿ. ಮಾತಾಡ ಜೋರಾಗಿ. ಯು ಸೀನ್ ಈಗ ಮೂವಿ? ಈಗ ಇಟ್ಸ್ ಲೈಕ್ ದಟ್. ಈಗ 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 ಅಷ್ಟೇ ಮಾಡು. ಮಾಡಿ ಎಂತ ಹೋದಾದ್ರು ಕೊಡು, ಹೋಗು ಫೋಟೋ ತೆಗೋಣ. ನಂದು ಸ್ಟೋರಿಲಿ ಬಗ್ರೈಸ್ ಮಾಡ್ಬೋದು. ಸೊ ಶಿ ಈಸ್ ದ ಬೆಸ್ಟ್ ಡೆವಲಪರ್ ದಟ್ ಐ ಹ್ಯಾವ್ ಸೀನ್. ಆಮೇಲೆ ಗುಡ್ ಹ್ಯೂಮನ್. ಆಮೇಲೆ ಬಗ್ರೈಸ್ ಮಾಡಲ್ಲ ಅಂತ ಪ್ರಾಮಿಸ್ ಮಾಡಿ. ಇಲ್ಲ, ನಾನು ಆಲ್ರೆಡಿ ಒಂದು ಬಗ್ಗೆ ಹೇಳಾಗಿದೆಲ್ಲ ನಿನ್ನೆ ರಾತ್ರಿ. ಯಾಕೆ ಅದಕ್ಕೆ ಇವಾಗ ನಾನು ಬನ್ನರ್ಘಟ್ಟಕ್ಕೆ ಕರ್ಕೊಂಡು ಬಂದಿದ್ದೀನಿ ನೀನು ವೀಕೆಂಡ್ ಚೆನ್ನಾಗಿರ್ಲಿ ಅಂತ. ಏನಾಗಲ್ಲ, ಸಂಡೇ ಏನ್ ಬೇಡ ನೀನ್ ಮಂಡೆ. ನಮ್ಮ ಗ್ರೂಪ್ ಮಾಡೆಲ್ You can stand first. I'll take in this one. Photo don't you want, right? ನೋಡಿ ಚಂದ ಪೋಸ್. ಆಮೇಲೆ ಹಂಗೆ ಹಿಂದೆ ಬಿದ್ದಿದ್ಯಾ ಕಣೆ. Everything she will not upload, right? Then ಅನು welcome to Soumya YouTube channel. Please subscribe and bell button ಅನ್ನು ಒತ್ತಿ. ಮಂಕಿ ತಿನ್ನತ್ತೆ ನೋಡಿ. ನೋಡಿ ಇವಳು ಮಿನಿ ವ್ಲಾಗರು. See, this first one is called as blue mormon, common crow, grass yellow, crimson rose, crimson castor, blue tiger. So ನಾವು ಬ್ಲೂ ಟೈಗರ್ ತುಂಬಾ ನೋಡ್ತಿರ್ತೀವಿ ಅನ್ಸುತ್ತಲ್ಲ. ಸೊ ಇವೆಲ್ಲನ ನಾವು ಸ್ಕ್ಯಾನ್ ಮಾಡಿ ಆ ಜಾತಿ ಬಟರ್ಫ್ಲೈ ಬಗ್ಗೆ ಜಾಸ್ತಿ ತಿಳ್ಕೊಬೋದು. ನೀವು ಸ್ಟಾರ್ಟ್ ಮಾಡಿ ಸ್ಕ್ಯಾನ್ ಮಾಡಿ. ಸೊ ಈ ಥರ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ದಟ್ ನಾವು ಸೆಲ್ಫ್ ಕ್ಲೋಸಿಂಗ್ ಡೋರ್. So this is Butterfly Park.
ಇಲ್ಲಿ ಚೆನ್ನಾಗಿದೆ ಅಲ್ಲ ಇದು ಹೂನ ಏನು ನಂಗೆ ಗೊತ್ತಾಗ್ತಿಲ್ಲ ಬಟ್ ಇಟ್ಸ್ ಸೋ ಬ್ಯೂಟಿಫುಲ್ ಚೆನ್ನಾಗಿದೆ ಇದು ನೋಡೋಕ್ಕೆ ಸೊ ಈ ಬಟರ್ಫ್ಲೈ ಪಾರ್ಕ್ ಅಲ್ಲಿ ತುಂಬಾ ಚಿಟ್ಟೆಗಳನ್ನ ನಾವು ನೋಡ್ಬೋದು. ನಾನು ಸ್ಟಾರ್ಟಿಂಗ್ ತೋರಿಸ್ದಂಗೆನೆ ಯಾವ್ಯಾವ ತರದ ಜಾತಿ ಚಿಟ್ಟೆಗಳಿದಾವೆ ಅಂತೆಲ್ಲ ಇದೆ. ಇದು ಬಂದ್ಬಿಟ್ಟು ಕಾಮನ್ ಲೆಪರ್ಡ್ ಬಯಾಲಜಿಕಲ್ ಟರ್ಮ್ ಆಕ್ಚುಲಿ ಫಾಲಂಟಾ ಅಂತೆ. ಸೊ ಇಲ್ಲಿ ಒಂದು ಬಟರ್ಫ್ಲೈ ಕೂತಿದೆ, ತುಂಬಾ ಚೆನ್ನಾಗಿದೆ ನೋಡೋಕೆ. ಸೊ ನನ್ನ ಪ್ರಕಾರ ಇಲ್ಲೇ ಇವರು ಬಟರ್ಫ್ಲೈದು ಪಾಲಿನೇಷನ್ ಆಗಿರ್ಬೋದು ಅದನ್ನೆಲ್ಲ ಕ್ಯಾರಿ ಔಟ್ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ಪಾರ್ಕ್ ಅಲ್ಲಿ ತುಂಬಾ ಬಟರ್ಫ್ಲೈಸ್ ನ ಸಾಕಕ್ ಸಾಧ್ಯ ಆಗುತ್ತೆ. ಅಂಡ್ ಈ ಬಟರ್ಫ್ಲೈಸ್ ಈಚೆ ಹೋಗ್ಬಾರ್ದು ಅಂತ ನೆಟ್ಟೆಡ್ ಗ್ರಿಲ್ಸ್ ಕೂಡ ಹಾಕಿದ್ದಾರೆ, ನೀವು ನೋಡ್ತಿದ್ದೀರಲ್ಲ. ಸೊ ಸರೌಂಡಿಂಗ್ ಫುಲ್ ಒಳ್ಳೆ ಒಂದು ಡೂಮ್ ತರ ಕ್ರಿಯೇಟ್ ಮಾಡಿ ಹಾಕಿದ್ದಾರೆ. ಅಂಡ್ ಐ ಫೀಲ್ ಆ ಪಾಟ್ಸ್ನೆಲ್ಲ ಹ್ಯಾಂಗ್ ಮಾಡಿರೋದು ಇಟ್ ಇಸ್ ಬಿಕಾಸ್ ಬಟರ್ಫ್ಲೈ ಟು ಸ್ಟೇ ಒಳ್ಳೆ ಹೋಮ್ ತರ. ಯಾ ಯು ಕ್ಯಾನ್ ಸಿ ಮೆನಿ ಅದರ್. ತುಂಬಾ ಬ್ಯೂಟಿಫುಲ್ ಆಗಿದೆ. ಅಂಡ್ ನೀವು ಇಲ್ಲಿಗೆ ಬಂದ್ರೆ ಇಟ್ ಇಸ್ ತುಂಬಾನೇ ಸೂದಿಂಗ್ ಎಫೆಕ್ಟ್ ಕೊಡುತ್ತೆ. ನಾವೆಲ್ಲಾ ಕಡೆ ಇದು ಒಂದು ಬಟರ್ಫ್ಲೈನ ತುಂಬಾ ನೋಡ್ಬೋದು. ಇಟ್ ಇಸ್ ಕಾಲ್ಡ್ ಸ್ಟ್ರೈಪ್ಡ್ ಟೈಗರ್. ಸೊ ಅದರ ಬೊಟಾನಿಕಲ್ ಟರ್ಮ್ ಡ್ಯಾನೋಸ್ ಜೆನುಟಿಯಾ. ಓಕೆ, ಮೇ ಬಿ ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಿದ್ದೀನೋ ಇಲ್ವೋ, ಐ ಡೋಂಟ್ ನೋ. ಬಟ್ ದಿಸ್ ಇಸ್ ಕಾಲ್ಡ್ ಸ್ಟ್ರೈಪ್ಡ್ ಟೈಗರ್. ಇಲ್ಲಿ ಲೈಫ್ ಸೈಕಲ್ ಆಫ್ ಅ ಬಟರ್ಫ್ಲೈ ಅಂತ ಹೇಳಿದ್ರೆ, ಸೊ ಫಸ್ಟ್ ನಾವು ಎಗ್ ಅಲ್ಲಿ ನೋಡ್ತೀವಿ, ಆಮೇಲೆ 3 to 4 days ಆದ್ಮೇಲೆ ಅದು ಲಾರ್ವಾ ಆಗಿ ಕನ್ವರ್ಟ್ ಆಗುತ್ತೆ. ಲಾರ್ವಾ ಆದ್ಮೇಲೆ ದ ಲಾರ್ವಾ ಫೀಡ್ಸ್ ಅಂಡ್ ಪ್ರೋಗ್ರೆಸಸ್ ಥ್ರೂ 5 molds ಕಾಲ್ಡ್ ಇನ್ಸ್ಟಾರ್ಸ್. ಅದಾದ್ಮೇಲೆ ಪ್ಯೂಪಾ ಕ್ರಿಯೇಟ್ ಆಗುತ್ತೆ. ಅದಾದ್ಮೇಲೆ ಅದು ಅಡಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ. 7 to 10 days ಬೇಕು ಅಡಲ್ಟ್ ಆಗಿ ಕನ್ವರ್ಟ್ ಆಗೋಕ್ಕೆ. ಸೊ adult ಆದ್ಮೇಲೆ the egg of the common mormon butterfly is laid towards the top or on new growth of nettles. Nice. And ಈ ಒಂದು ಚಿಕ್ಕ ಪಾಂಡ್ ಅಲ್ಲಿ ಫಿಶಸ್ ಕೂಡ ಸಾಕಿದ್ದಾರೆ, ತುಂಬಾ ಕ್ಯೂಟ್ ಫಿಶಸ್ ಕೂಡ ಇದಾವೆ. ಇಲ್ಲಿನ ಬಟರ್ಫ್ಲೈ ಚೆನ್ನಾಗಿ ಕೂತಿದಲ್ಲ. ಒಂದು ವಾಟರ್ ಫಾಲ್ ಸೌಂಡ್ ಕೇಳಿಸ್ತಾ ಇದ್ರೆ ಸೈಕಲಾಜಿಕಲಿ ಮನುಷ್ಯನಿಗೆ ತುಂಬಾನೇ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಅಂತಾನು ನಾವು ಹೇಳ್ಬೋದು. ಇಲ್ಲಿ ನನ್ನ ಪ್ರಕಾರ ಆರ್ಟಿಫಿಷಿಯಲ್ ಫ್ಲವರ್ ಮೇಲೆ ಏನೋ ಒಂದು ಕ್ರೀಮಿ ತರ ಇಟ್ಟಿದ್ದಾರೆ. ಸೊ ಆ ಬಟರ್ಫ್ಲೈಗೆ ಪಾಲಿನೇಷನ್ಗೆ ಹೆಲ್ಪ್ ಆಗೋಕ್ಕೆ ಅಥವಾ ಅದರ ಫೀಡಿಂಗ್ಗೆ ಹೆಲ್ಪ್ ಆಗೋಕ್ಕೆ. ನೋಡಿ ಎಷ್ಟೊಂದಿದಾವಲ್ಲ. ಯಾವ ಸ್ಪೀಶೀಸ್ ನಾವು ಹೇಳು? ಹ್ಯೂಮನ್. ಯಾವ ಫೈಲಾ? ಹೋಮೋಸೆಪಿಯನ್ಸ್ ಆಯ್ತು. ಫೈಲಾ ಯಾವುದು? ಕಂಪ್ಯೂಟರ್ ಸೈನ್ಸ್ಗೆ ಬಂದ್ಮೇಲೆ ಬಯಾಲಜಿಯಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇನ್ಸೆಕ್ಟ್ಸ್ ಅಲ್ಲ, ಇನ್ಸೆಕ್ಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್, ಸೊ ದೇ ಬಿಲಾಂಗ್ ಟು ಫೈಲಮ್ ಆಂಥ್ರೋಪೋಡಾ. ಓಕೆ, ಅದೇ ಇಲ್ಲಿದೆ ನೋಡು. ಬಟರ್ಫ್ಲೈಸ್ ಬಂದ್ಬಿಟ್ಟು 400 ವರ್ಷದಿಂದ ಇದಾವೆ. ಬಟ್ ಹ್ಯೂಮನ್ ಬಂದ್ಬಿಟ್ಟು ಮೋಸ್ಟ್ ರೀಸೆಂಟ್ ಆಕ್ಯುಪೆಂಟ್ ಅವನು. ಸೊ ಬಟರ್ಫ್ಲೈ ಫಸ್ಟ್, ಆಮೇಲೆ ಫ್ಲವರಿಂಗ್ ಪ್ಲಾಂಟ್ಸ್, ಬರ್ಡ್ಸ್, ಅನಿಮಲ್ಸ್, ಮತ್ತೆ ಹ್ಯೂಮನ್ ಇವಾಗ ಬಂದಿರೋದು. ಬಟ್ ಹ್ಯೂಮನ್ ಎಲ್ಲ ಕಾನ್ಕರ್ ಮಾಡ್ತಿದ್ದಾನೆ. ಕರ್ನಾಟಕ ಸ್ಟೇಟ್ ಬಟರ್ಫ್ಲೈ ಸದರ್ನ್ ಬರ್ಡ್ ವಿಂಗ್ ಅಂತ ನೋಡಿ, ಎಷ್ಟು ಚೆನ್ನಾಗಿ ಪ್ರಿಸರ್ವ್ ಮಾಡಿದಾರಲ್ಲ. ರಿಯಲಿ ನೈಸ್. Malayan dark blue tiger, glassy tiger ante. These are world of moths. ಹೆಂಗಿದೆ ಅಲ್ಲ, ಸಕ್ಕ ದೊಡ್ಡದಿದು. ನೋಡಿ, ಇಂಡಿಯಾಸ್ ಬಿಗ್ಗೆಸ್ಟ್ ಬಟರ್ಫ್ಲೈ ತೋರಿಸ್ತೀನಿ. Southern birdwing is the India's biggest butterfly.
ಸೌಮ್ಯ. A few moments later. Hi guys, so I've come here to try sushi for first time. ನೋಡೋಣ ಹೇಗಿರುತ್ತೆ ಅಂತ. Trying sushi for the very first time. Either you will like it or not like it. Yeah, I like it. Eat all, no? How is it? Nice? How is it? But grab it. Fine, no? Okay. Guys, chicken, anyone? Okay. Chicken. First time. ಇಷ್ಟೇ ಬಂತು. ಗುಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಸೊ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ನೋಡ್ತಾ ಇರಿ ಸೌಮ್ಯ ವ್ಲಾಗ್ಸ್.